ನಲ್ಲಿ ನಾವು ಚಾಪ್ಟರ್ ಹೆಲೋ ಅಲ್ಕೆನ್ಸ್ಗೆ ಸಂಬಂಧಪಟ್ಟಿದ್ದ ಚಾಪ್ಟರ್. ಸೊ ಅದನ್ನ ಏನು ಕಂಪ್ಲೀಟ್ ಆಯಿತು. ಸೊ ಅದರ ಒಂದು ಮುಂದಿನ ಭಾಗವನ್ನು ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಟೈಮ್ ನಿಮಗೆ ಪ್ರಿಪರೇಷನ್ ಆಗಿತ್ತು, ರಿಯಾಕ್ಷನ್ ಆಗಿತ್ತು, ನೊಮೆನ್ಕ್ಲೇಚರು, ಕ್ಲಾಸಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಅದರ ಮುಂದಿನ ಒಂದು ಕ್ಲಾಸ್ ನೆಕ್ಸ್ಟ್ ಕನ್ಸೆಪ್ಟ್ ಬರೋದು ಏನಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬರುತ್ತೆ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನು? ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನು, ಆಕ್ಚುಲಿ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು, ಸೊ ಇವೆಲ್ಲದ ಬಗ್ಗೆ ಇನ್ನು ಡೀಟೇಲ್ ಆಗಿ ನಾವು ಮಾಹಿತಿಯನ್ನ ತಿಳಿದುಕೊಳ್ಳುತ್ತಾ ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬರೋದು ಇದರಲ್ಲಿ ಏನಂದ್ರೆ ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನು. ಇಲ್ಲಿದೆ ಹೆಡ್ಡಿಂಗ್ ನಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ. ಸೊ ಫಸ್ಟ್ ನಾವು ಏನು ಸ್ಟಡಿ ಮಾಡಬೇಕು, ನಮ್ಗೆ ಏನು ಗೊತ್ತಿರಬೇಕಂದ್ರೆ ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನು. ಸೊ ಇದು ಗೊತ್ತಿದ್ದಾಗ ಮಾತ್ರ ನಾವು ಇದನ್ನ ಸ್ಟಡಿ ಮಾಡಕ್ಕಾಗೋದು. ಸೊ ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಲ್ಲಿ ಮುಂದೆ ಬರುತ್ತೆ SN1 ರಿಯಾಕ್ಷನ್ ಬರುತ್ತೆ, SN2 ರಿಯಾಕ್ಷನ್ ಬರುತ್ತೆ. ಸೊ ಅದರ ಒಂದು ಡೀಟೇಲ್ಸ್ ಆಗಿ ನಾವು ಸ್ಟಡಿಯನ್ನ ಮಾಡ್ತೀವಿ. ಸೊ ಆ SN1 ರಿಯಾಕ್ಷನ್ ಅಲ್ಲಿ ರಿಯಾಕ್ಷನ್ ಯಾವ್ದು ಬರುತ್ತೆ, ಎಕ್ಸಾಂಪಲ್ ಯಾವ್ದು, ಮೆಕ್ಯಾನಿಸಮ್ ಯಾವ ತರ ಬರುತ್ತೆ, ಅದರ ಕ್ಯಾರೆಕ್ಟರ್ ಏನು ಬರುತ್ತೆ, ಮತ್ತೆ ಅದರ ಸ್ಟೆರಿಯೋಕೆಮಿಸ್ಟ್ರಿ ಯಾವ ತರ ಬರುತ್ತೆ. ಸೊ ಪ್ರತಿ ಒಂದು SN1 ಆಗಿರ್ಬೋದು, SN2 ಆಗಿರ್ಬೋದು, ಇನ್ನು ಡೀಟೇಲ್ ಆಗಿ ನಾವಿಲ್ಲಿ ಸ್ಟಡಿಯನ್ನ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ನಾವೇನ್ ಸ್ಟಡಿ ಮಾಡ್ತೀವಿ ಅಂದ್ರೆ ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೆಡ್ಡಿಂಗ್ ಇದೆ. ಸೊ ಫಸ್ಟ್ ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನು, ಸಬ್ಸ್ಟಿಟ್ಯೂಷನ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು. ಸೊ ಎರಡನ್ನ ಫಸ್ಟ್ ಗೊತ್ತು ಮಾಡ್ಕೋಬೇಕು. ಸೊ ಗೊತ್ತಾದಾಗ ನಮಗೆ ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಂತ ಅನ್ನೋದು ನಿಮಗೆಲ್ಲ ಗೊತ್ತಾಗುತ್ತೆ, ಹೌದಾ. ಸೊ ಫಸ್ಟ್ ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನು. ನ್ಯೂಕ್ಲಿಯೋಫೈಲ್ಸ್, ಸೊ ನಾವ್ ಈಗಾಗಲೇ ಸ್ಟಡಿ ಮಾಡಿರೋ ಪ್ರಕಾರ ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ನಾವೇನಂತ ಹೇಳ್ತೀವಿ ಹೇಳಿ. ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನಂತ ಹೇಳ್ತೀವಿ, ಇಲೆಕ್ಟ್ರಾನ್ ರೀಚ್ ಸ್ಪೇಸಿಸ್ ಅಂತ ಹೇಳ್ತೀವಿ, ಹೌದಾ. ಇಲೆಕ್ಟ್ರಾನ್ ರೀಚ್ ಸ್ಪೇಸಿಸ್, ಇಲೆಕ್ಟ್ರಾನ್ ರೀಚ್ ಸ್ಪೇಸಿಸ್ ಯಾವ್ದಿರುತ್ತೋ ಸೊ ಅವೆಲ್ಲವನ್ನ ನಾವು ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳ್ತೀವಿ. ಸೊ ಈ ಇಲೆಕ್ಟ್ರಾನ್ ರೀಚ್ ಸ್ಪೇಸಿಸ್ ಅಂದಾಗ ಆಕ್ಚುಲಿ ಏನ್ ಮಾಡುತ್ತೆ ಹಾಗಾದ್ರೆ, ದೀಸ್ ಡೊನೇಟ್ ದ ಇಲೆಕ್ಟ್ರಾನ್ ಪೇಯರ್, ದೀಸ್ ಡೊನೇಟ್ ಇಲೆಕ್ಟ್ರಾನ್ ಪೇಯರ್. ಯಾರಿಗೆ ಇಲೆಕ್ಟ್ರಾನ್ ಪೇಯರ್ ಡೊನೇಟ್ ಮಾಡುತ್ತವೆ ಇದು, ಅದಕ್ಕೆ ಇಲೆಕ್ಟ್ರಾನ್ ಡೆಫಿಸಿಯೆಂಟ್ ಏನಿರ್ತಲ್ಲ, ಸೊ ಆ ಒಂದು ಸ್ಪೇಸಸ್ ಗಳಿಗೆ ಏನ್ ಮಾಡುತ್ತೆ, ಇಲೆಕ್ಟ್ರಾನ್ ಪೇರ್ ಗಳನ್ನ ಡೊನೇಟ್ ಮಾಡುತ್ತವೆ. ಸೊ ಅದಕ್ಕೆ ಅಂತ ಹೇಳ್ತೀವಿ ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳ್ತೀವಿ. ಸೊ ಇಲೆಕ್ಟ್ರಾನ್ ಪೇರ್ ಡೊನೇಟ್ ಮಾಡೋದ್ರ ಮುಖಾಂತರ ಅಲ್ಲಿ ಏನಾಗುತ್ತೆ, ಒಂದು ಬಾಂಡ್ ಫಾರ್ಮೇಶನ್ ಆಗುತ್ತೆ, ಫಾರ್ಮೇಶನ್ ಆಫ್ ಬಾಂಡ್. ಸೊ ಅಂತ ಎಲ್ಲಾ ಮಾಲಿಕ್ಯೂಲ್ ಏನಂತ ಹೇಳ್ತೀವಿ, ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳ್ತೀವಿ. ಆ ನ್ಯೂಕ್ಲಿಯೋಫೈಲ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ, ಎಕ್ಸಾಂಪಲ್ OH, ಇದನ್ನ ಈ ತರ ತೋರಿಸಲ್ಲ, OH ಮೈನಸ್ ಆಗಿರ್ಬೋದು, CN ಮೈನಸ್ ಆಗಿರ್ಬೋದು. ಸೊ ಈ ತರ ಏನ್ ಮಾಲಿಕ್ಯೂಲ್ಸ್ ಇರುತ್ತಲ್ಲ, ಸೊ ಈ ಪ್ರತಿ ಒಂದು ಮಾಲಿಕ್ಯೂಲ್ಸ್ ಏನಂತ ಕರಿತೀವಿ, ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ಓಕೆ, ಒಂದ್ ನಿಮಿಷ, ಸೊ ಕ್ಯಾಮ್ರಾ ಸ್ವಲ್ಪ ಬೆಂಡ್ ಆಗಿದೆ ಅಂತ ಅನಿಸ್ತಾ ಇದೆ. ಓಕೆ, ಈಗ ಕರೆಕ್ಟ್ ಆಯ್ತು. ಓಕೆ, ಸೊ ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಅರ್ಥ ಆಯ್ತಾ. ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನಂತ ಹೇಳ್ತೀವಿ, ಇಲೆಕ್ಟ್ರಾನ್ ರೀಚ್ ಸ್ಪೇಸಿಸ್, ದೀಸ್ ಕ್ಯಾನ್ ಡೊನೇಟ್ ದ ಇಲೆಕ್ಟ್ರಾನ್ ಪೇರ್ ಟು ದ ಇಲೆಕ್ಟ್ರಾನ್ ಡೆಫಿಸಿಯೆಂಟ್ ಸ್ಪೇಸಿಸ್ ಟು ಫಾರ್ಮ್ ಎ ಬಾಂಡ್. ದೇ ಆರ್ ನೋನ್ ಆಸ್ ದ ನ್ಯೂಕ್ಲಿಯೋಫೈಲ್ಸ್. ಸೊ ಇದಾಯ್ತು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತೀವಿ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು. ಸೊ ಇದು ಗೊತ್ತಾದಾಗ ಮಾತ್ರ ನಮಗೆ ಈ ಪೂರ್ತಿಯಾಗಿ ನಾವು ರಿಯಾಕ್ಷನ್ ನ ಸ್ಟಡಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಫಸ್ಟ್ ಇದಾದ್ಮೇಲೆ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು ಸ್ವಲ್ಪ ನೋಡೋಣ. ಓಕೆ, ಸಬ್ಸ್ಟಿಟ್ಯೂಷನ್, ಸ್ವಲ್ಪ ಪೆನ್ ಚೇಂಜ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬರುತ್ತೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನು? ಈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ಇನ್ ಜನರಲ್ ಆಗಿ ಹೇಳೋದಂದ್ರೆ, ಡ್ಯೂರಿಂಗ್ ಅ ರಿಯಾಕ್ಷನ್ ಒನ್ ಫಂಕ್ಷನಲ್ ಗ್ರೂಪ್ ಈಸ್ ಡ್ಯೂರಿಂಗ್ a reaction one functional group, FG ಅಂದ್ರೆ ಏನು, functional group is replaced by another chemical compound. ಸೊ ಯಾವುದೇ ಒಂದು ರಿಯಾಕ್ಷನ್ ಇದ್ದಾಗ ಆ ಒಂದು ರಿಯಾಕ್ಷನ್ ಏನಾಗುತ್ತೆ,
ಒಂದು ಫಂಕ್ಷನಲ್ ಗ್ರೂಪ್ ನ ಇನ್ನ ಒಂದು ಫಂಕ್ಷನಲ್ ಗ್ರೂಪ್ ನ ಅಲ್ಲಿ ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಸೊ ಅದಕ್ಕೆ ಅಂತ ಕರಿತೀವಿ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸಬ್ಸ್ಟಿಟ್ಯೂಷನ್ ಇನ್ ಜನರಲ್ ಏನಂತ ಹೇಳ್ತೀವಿ, ಸಬ್ಸ್ಟಿಟ್ಯೂಷನ್ ಅಂದ್ರೆ ಮೈನಸ್ ಮಾಡೋದು, ಹೌದಾ. ಸೊ ಇಲ್ಲಿ ಕೂಡ ಅದೇ ಇದೆ. ಒಂದು ರಿಯಾಕ್ಷನ್ ನೋಡೋಣ ಈಗ. ಜನರಲ್ ಒಂದು ರಿಯಾಕ್ಷನ್ ಹೇಳ್ತೀನಿ ಸಿಂಪಲ್ ಆಗಿ. ಒಂದು ರಿಯಾಕ್ಷನ್ ನೋಡಿ, ಇದು ಸಪೋಸ್ ಇದೊಂದು ರಿಯಾಕ್ಷನ್ ಜಸ್ಟ್ ಕನ್ಸಿಡರ್ ಮಾಡಿ. ಆರ್ ಎಕ್ಸ್ ಇದೆ, ಓಕೆ. ಆರ್ ಎಕ್ಸ್ ಪ್ಲಸ್ ಎನ್ ಯು ಮೈನಸ್. ಸೊ ಇಲ್ಲಿ ಎನ್ ಯು ಮೈನಸ್ ಅಂದ್ರೆ ಏನಂತ ಹೇಳ್ತೀವಿ ನಾವು, ಎನ್ ಯು ಮೈನಸ್ ಈಸ್ ಈಕ್ವಲ್ ಟು ಇಟ್ ಇಸ್ ಒನ್ ಟೈಪ್ ಆಫ್ ದ ನ್ಯೂಕ್ಲಿಯೋಫೈಲ್. ಓಕೆ, ಸೊ ನಾವು ಸ್ಟಡಿ ಮಾಡ್ತಿರೋದೇ ನ್ಯೂಕ್ಲಿಯೋಫೈಲ್, ಹೌದಾ. ಡ್ಯೂರಿಂಗ್ ಎ ರಿಯಾಕ್ಷನ್ ಒನ್ ಫಂಕ್ಷನ್ ಗ್ರೂಪ್ ಇಸ್ ರಿಪ್ಲೇಸ್ ಬೈ ಅನದರ್ ಕೆಮಿಕಲ್ ಕಾಂಪೌಂಡ್. ಸೊ ಅದಕ್ಕೆ ನಾವು ಹೇಳ್ತೀವಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇಲ್ಲಿ ಎನ್ ಯು ಮೈನಸ್ ತಗೊಂಡು ಆರ್ ಎಕ್ಸ್ ಪ್ಲಸ್ ಎನ್ ಯು ಮೈನಸ್ ತಗೊಂಡಿದ್ವಿ. ಸೊ ಈ ಎನ್ ಯು ಮೈನಸ್ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಏನ್ ಎಕ್ಸ್ ಗ್ರೂಪ್ ಇದೆಯಲ್ಲ, ಸೊ ಈ ಒಂದು ಎಕ್ಸ್ ಗ್ರೂಪ್ಲೆ ಈ ಒಂದು ನ್ಯೂಕ್ಲಿಯೋ ಫೈಲ್ಸ್ ಏನ್ ಮಾಡುತ್ತೆ, ಇಲ್ಲಿ ರಿಪ್ಲೇಸ್ಮೆಂಟ್ ಮಾಡುತ್ತೆ. ಸೊ ರಿಪ್ಲೇಸ್ಮೆಂಟ್ ಮಾಡಿದಾಗ ಪ್ರಾಡಕ್ಟ್ ಯಾವ ತರ ಕ್ರಿಯೇಟ್ ಆಗುತ್ತೆ, ಆರ್ ಎಕ್ಸ್ ಇದ್ದದ್ದು ಆರ್ ಎನ್ ಯು ಈ ಫಾರ್ಮೆಟ್ ನಲ್ಲಿ ಕ್ರಿಯೇಟ್ ಆಗುತ್ತೆ, ಪ್ಲಸ್ ಉಳಿದಿರ್ತಕ್ಕಂಥ ಒಂದು ಎಕ್ಸ್ ಮೈನಸ್ ಇದು ಈ ಕಡೆಯಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಅಂದ್ರೆ ಯಾವುದೇ ಒಂದು ರಿಯಾಕ್ಷನ್ ಇದ್ದಾಗ ಒಂದು ಫಂಕ್ಷನ್ ಗ್ರೂಪ್ ಇನ್ನೊಂದು ಫಂಕ್ಷನ್ ಗ್ರೂಪ್ ರಿಪ್ಲೇಸ್ಮೆಂಟ್ ಆಗುತ್ತೆ. ಸೊ ಅದನ್ನ ನಾವು ಏನಂತ ಹೇಳ್ತೀವಿ ಸಿಂಪಲ್ ಆಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ದಿಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸ್ ಮೇನ್ಲಿ ಫೌಂಡ್ ಟು ಬಿ ಪ್ರೊಸೀಡ್ಸ್ ಇನ್ ದ ಟೂ ಡಿಫ್ರೆಂಟ್ ವೇಸ್. ಸೊ ಇದು ನಮಗೆ ಕಾಣಿಸೋದು ಯಾವ ರೀತಿ ಅಂದ್ರೆ ಒಂದು ಎರಡು ರೀತಿಯಲ್ಲಿ ಇದು ನಮಗೆ ನೋಡಕ್ ಸಿಗುತ್ತೆ, ಹೌದಾ. ಆ ಎರಡು ವೇಸ್ ಯಾವುದಂದ್ರೆ ಒಂದು ವೇಜು SN1 ರಿಯಾಕ್ಷನ್, ಒಂದು ವೇಜು SN1, ಇನ್ನ ಒಂದು ವೇಜು SN2 ರಿಯಾಕ್ಷನ್ ಅಂತ ಹೇಳ್ತೀವಿ. ಈ SN1 ಮತ್ತೆ SN2 ಅಂದ್ರೇನು? ಎಸ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎನ್ ಅಂದ್ರೆ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್, ಒನ್ ಅಂದ್ರೆ ನಾವು ಏನಂತ ಹೇಳ್ತೀವಿ ಯುನಿಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಅದೇ ತರ SN2 ನಲ್ಲಿ ಕೂಡ ಸೇಮ್ ಟು ಸೇಮ್. ಎಸ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎನ್ ಅಂದ್ರೆ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್, 2 ಅಂದ್ರೆ ಬಯೋಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈ ತರ ಉಲ್ಟಾ ಬರುತ್ತೆ ಇದಕ್ಕೆ, ಹೌದಾ. ಎಸ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎನ್ ಅಂದ್ರೆ ನ್ಯೂಕ್ಲಿಯೋಫಿಲಿಕ್, 1 ಅಂದ್ರೆ ಯುನಿಮಾಲಿಕ್ಯುಲರ್, 2 ಅಂದ್ರೆ ಬಯೋಮಾಲಿಕ್ಯುಲರ್. ಸೊ ಈ ತರ ಈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಒಂದು 2 ವೇಸ್ ನಲ್ಲಿ ನಮಗೆ ಸ್ಟಡಿ ಮಾಡಕ್ ಸಿಗುತ್ತೆ. ಸೊ ಅದನ್ನ ನಾವು ಇವಾಗ 1 by 1 ವ್ಯವಸ್ಥಿತವಾಗಿ ಒಂದು ಸ್ಟಡಿಯನ್ನ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಬರುತ್ತೆ SN1 ರಿಯಾಕ್ಷನ್, ಆಮೇಲೆ SN2 ರಿಯಾಕ್ಷನ್. ಓಕೆ, ಈ SN1 ಮತ್ತೆ SN2 ರಿಯಾಕ್ಷನ್ ಅಲ್ಲಿ ನಾವು ಸ್ಟಡಿ ಏನ್ ಮಾಡ್ತೀವಿ ಅನ್ನೋದನ್ನ ಸೊ ಇನ್ ಡೀಟೇಲ್ ಆಗಿ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಈ SN1 ರಿಯಾಕ್ಷನ್ ಅಂತ ತಗೊಂಡ್ರೆ ಈ ಒಂದು ರಿಯಾಕ್ಷನ್ ನಾವೇನ್ ಸ್ಟಡಿ ಮಾಡ್ತೀವಿ, SN1 ರಿಯಾಕ್ಷನ್ ಅಂದ್ರೇನು, ಅದರ ಒಂದು ಎಕ್ಸಾಂಪಲ್ ಯಾವ ತರ ಬರುತ್ತೆ, ಸೊ ಇದನ್ನ ನಾವು ಫಸ್ಟ್ ಸ್ಟಡಿ ಮಾಡ್ತೀವಿ. ಅದಾದ್ಮೇಲೆ ಮೆಕ್ಯಾನಿಸಮ್ ಯಾವ ತರ ಬರುತ್ತೆ, ಆ ರಿಯಾಕ್ಷನ್ ಸಂಬಂಧಪಟ್ಟಂಗೆ ಅಂದ್ರೆ SN1 ರಿಯಾಕ್ಷನ್ ಆಗಿರ್ಬೋದು ಅಥವಾ SN2 ರಿಯಾಕ್ಷನ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವ ತರ ಸ್ಟಡಿಯನ್ನ ಮಾಡ್ತೀವಿ. ಅದಾದ್ಮೇಲೆ SN1 ರಿಯಾಕ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ ಏನೇನು ಬರುತ್ತೆ, ಅದಾದ್ಮೇಲೆ ಸ್ಟೆರಿಯೋ ಕೆಮಿಸ್ಟ್ರಿ. ಸೊ ಈ ತರ ಕಂಪ್ಲೀಟ್ ಆಗಿ ನಾವು SN1 ಆಗಿರ್ಬೋದು SN2 ಆಗಿರ್ಬೋದು ಇನ್ ಡಿಟೇಲ್ ಕಂಪ್ಲೀಟ್ ಆಗಿ ನಾವು ಸ್ಟಡಿಯನ್ನ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಣ. SN1 ರಿಯಾಕ್ಷನ್ಗೆ ಯಾವ ಒಂದು ಎಕ್ಸಾಂಪಲ್ ಇಲ್ಲಿ ಅಲೋಡ್ ಆಗುತ್ತೆ. ಸೊ ಫಸ್ಟ್ ತಿಳ್ಕೊಳ್ಳಿ, SN1 ಅಂದ್ರೆ ಏನು, ಯುನಿಮಾಲಿಕ್ಯುಲರ್. ನಾನು ಜಸ್ಟ್ ಹೇಳಿದ್ದೆ ನಿಮಗೆ, ಯುನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದನ್ನ ಸೊ ತಾವು ನೆನಪಲ್ಲಿ ಇಡಬೇಕು. ಯುನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ SN1 ರಿಯಾಕ್ಷನ್ ಅಂತ ಹೇಳ್ತೀವಿ, ಹೌದಾ. ಓಕೆ, ಇವಾಗ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಯಾವ್ದು ಬರ್ತದೆ ಇದಕ್ಕೆ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಈ ಎಕ್ಸಾಂಪಲ್ ಇದಕ್ಕೆ ಅಪ್ಲೈ ಆಗುತ್ತೆ. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇದಕ್ಕೆ ಅಪ್ಲೈ ಆಗ್ತಕ್ಕಂಥ ಒಂದು ಎಕ್ಸಾಂಪಲ್. ಓಕೆ, ಈ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಯಾವ ತರ ಇರುತ್ತೆ ತಮಗೆಲ್ಲ ಗೊತ್ತಿದೆ ಎಕ್ಸಾಂಪಲ್. ಸೊ ತಾವೆಲ್ಲ ನೋಡಿರ್ತಾರೆ, ಹೌದಾ. ಯಾವ ತರ ಇರುತ್ತೆ ಹೇಳಿ, ಸೆಂಟರ್ ಒಂದು ಕಾರ್ಬನ್, ಸೊ ಇದಕ್ಕೆ ಸರೌಂಡಿಂಗ್ 4 ಸೈಡು CS3 ಟಾಪ್ ನಲ್ಲಿ ಒಂದು CS3 ಗ್ರೂಪ್, ಅದಾದ್ಮೇಲೆ ಮುಂದ್ಗಡೆ ಒಂದು ಬ್ರೋಮಿನ್ ಗ್ರೂಪ್. ಇಟ್ ಈಸ್ ಒನ್ ಟೈಪ್ ಆಫ್ ದ RX, ಒನ್ ಟೈಪ್ ಆಫ್ ದ ಅಲ್ಕೈಲ್ ಹ್ಯಾಲೈಡ್ಸ್. ಸೊ ಈ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಎದ್ರ ಜೊತೆ ರಿಯಾಕ್ಟ್ ಆಗುತ್ತೆ, NaOH ಸೋಡಿಯಂ ಹೈಡ್ರಾಕ್ಸೈಡ್ ಇದ್ರ ಜೊತೆ ಯಾಕೆ ರಿಯಾಕ್ಟ್ ಆಗುತ್ತೆ ಅಂದ್ರೆ
ಈ NaOH ಮುಖಾಂತರ ನ್ಯೂಕ್ಲಿಯೋಫೈಲ್ ಜನರೇಟ್ ಆಗುತ್ತೆ. ಯಾವಾಗ NaOH ಪೂರ್ತಿಯಾಗಿ ಡಿಸೋಸಿಯೇಷನ್ ಆಗುತ್ತೆ, ಸೊ ಆದಾಗ OH ಮೈನಸ್ Na+ ಕ್ರಿಯೇಟ್ ಆಗುತ್ತೆ. ಸೊ ಈ OH ಮೈನಸ್ ಅಂದ್ರೆ ಇದು ಒನ್ ಟೈಪ್ ಆಫ್ ದ ನ್ಯೂಕ್ಲಿಯೋಫೈಲ್ ತರ ಅದು ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಜೊತೆ ನಾವು ಏನಾಗುತ್ತೆ, NaOH ರಿಯಾಕ್ಟ್ ಆದಾಗ ಇಲ್ಲಿ OH ಮೈನಸ್ ಇದರಿಂದ ನ್ಯೂಕ್ಲಿಯೋಫೈಲ್ಸ್ ಅಂತ ಆಕ್ಟ್ ಆಗಿ ಆಸ್ ಇಟ್ ಈಸ್ ಸೇಮ್ ಪ್ರಾಡಕ್ಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೇಮ್ ಪ್ರಾಡಕ್ಟ್ ಅಂದ್ರೆ ಏನು, ರಿಪ್ಲೇಸ್ಮೆಂಟ್. ಸ್ಟಡಿ ಏನ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು, ಒನ್ ಗ್ರೂಪ್ ಈಸ್ ರಿಪ್ಲೇಸ್ಡ್ ಬೈ ದ ಅನದರ್ ಗ್ರೂಪ್. ಓಕೆ, ಸೊ ಒನ್ ಗ್ರೂಪ್ ಯಾವ್ದು, ಇವಾಗ ಇಲ್ಲಿ Br ಗ್ರೂಪ್ ಇತ್ತು. ಸೊ ಈ Br ಗ್ರೂಪ್ ನ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಅದರಿಂದ OH ಗ್ರೂಪ್ ದಿಂದ ಈ ಒಂದು Br ಗ್ರೂಪ್ ನ ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ರಿಪ್ಲೇಸ್ಮೆಂಟ್ ಮಾಡಿದಾಗ ನೋಡಿ Br ಇರುತ್ತಲ್ಲ, ಸೊ ಇದರ ಒಂದು ಪ್ಲೇಸ್ ನಲ್ಲಿ ಏನ್ ಬರುತ್ತೆ, ಇಲ್ಲಿ OH ಗ್ರೂಪ್ ಬರುತ್ತೆ. ರಿಮೈನಿಂಗ್ ಒಂದು Na ಒಂದು Br, ಅದು ಕೂಡ ಇಲ್ಲಿ NaBr ಈ ಒಂದು ಫಾರ್ಮೆಟ್ ಅಲ್ಲಿ ನಮಗೆ ನೋಡಕ್ ಸಿಗುತ್ತೆ. ಸೊ ಇದು SN1 ರಿಯಾಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್ಸ್. ಓಕೆ, ಸೊ ಮತ್ತೆ ರಿಪೀಟ್ ಆಗಿ ಹೇಳ್ತೀನಿ. ಎಕ್ಸಾಂಪಲ್ ಯಾವ್ದು ಅಪ್ಲೈ ಆಗುತ್ತೆ ಇಲ್ಲಿ, ಟರ್ಸರಿ ಬ್ಯೂಟೈಲ್ ಬ್ರೋಮೈಡ್ ಅಂದ್ರೆ CS ಸೆಂಟ್ರಲ್ ಕಾರ್ಬನ್ ತಗೊಂಡು 3 ಪ್ಲೇಸ್ ನಲ್ಲಿ CS ಗ್ರೂಪ್ ಅಡಿಷನ್ ಮಾಡಬೇಕು, ಒಂದು ಪ್ಲೇಸ್ ನಲ್ಲಿ Br ಇದ್ರೆ ಇದಕ್ಕೆ ಟರ್ಸರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಇದಕ್ಕೆ ಬೇಕಾದ್ರೆ IP ನೇಮ್ ಬರುತ್ತೆ, ಅದನ್ನ ನಿಮ್ಗೆ ನೀವು ಸ್ಟಡಿ ಮಾಡಿದ್ರೆ ಸೊ ನಮಗೂ ಹೇಳಿ. ಓಕೆ, ಇನ್ನು ಇದು ಟರ್ಸರಿ ಬ್ಯೂಟೈಲ್ ಬ್ರೋಮೈಡ್ NaOH ಜೊತೆ ರಿಯಾಕ್ಟ್ ಆದಾಗ ಇದರಲ್ಲಿ ಇರ್ತಕ್ಕಂತಹ ಯಾವ ಗ್ರೂಪ್ ಇದೇನು OH ಗ್ರೂಪ್ ಇರುತ್ತಲ್ಲ, ಸೊ ಈ OH ಗ್ರೂಪ್ ಏನ ಆಕ್ಟ್ ಮಾಡುತ್ತೆ, ಇಲ್ಲಿ ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳಿದ್ದು ಆಕ್ಟ್ ಆಗುತ್ತೆ. ನ್ಯೂಕ್ಲಿಯೋಫೈಲ್ ಅಂತ ಹೇಳಿ ಆಕ್ಟ್ ಆಗುತ್ತೆ. ಸೊ ಈ ನ್ಯೂಕ್ಲಿಯೋಫೈಲ್ ಇಲ್ಲಿ ಈ Br ಗ್ರೂಪ್ ನ ರಿಪ್ಲೇಸ್ಮೆಂಟ್ ಮಾಡುತ್ತೆ. ಸೊ ರಿಪ್ಲೇಸ್ಮೆಂಟ್ ಮಾಡಿದಾಗ ಈ ಬ್ರೋಮಿನ್ ಈ ಒಂದು ಪ್ಲೇಸ್ ನಲ್ಲಿ ಇಲ್ಲಿ OH ಗ್ರೂಪ್ ಇಲ್ಲಿ ಆಡ್ ಆಗುತ್ತೆ. ಸೊ ಆಡ್ ಆದಾಗ ನಮಗೊಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ಇದು SN1 ರಿಯಾಕ್ಷನ್ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್. ಸೊ ಈ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇಸ್ ಕನ್ವರ್ಟೆಡ್ ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಈ ಪ್ರಾಡಕ್ಟ್ ಇದರಲ್ಲಿ ತಯಾರು ಆಗುತ್ತೆ. ಓಕೆ, ಇದಿಷ್ಟು SN1 ರಿಯಾಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀವಿ. ಇನ್ನು ಇದು ಎಕ್ಸಾಂಪಲ್ ಇತ್ತು. ಇದಾದ್ಮೇಲೆ ಸೆಕೆಂಡ್ ಬರುತ್ತೆ ಮೆಕ್ಯಾನಿಸಮ್. ಇನ್ನು ಆಕ್ಚುಲಿ ಈ SN1 ರಿಯಾಕ್ಷನ್ ಎಲ್ಲ ರಿಯಾಕ್ಷನ್ ನಾವೆಲ್ಲ ರೈಟ್ ಮಾಡಿದ್ವಿ, ಬರೆದ್ವಿ. ಓಕೆ, ಬಟ್ ಆಕ್ಚುಲಿ ಮೆಕ್ಯಾನಿಸಮ್ ನಲ್ಲಿ ಯಾವ ತರ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ, ಇದೇನು ಸಿಂಗಲ್ ಸ್ಟೆಪ್ ನಲ್ಲಿ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತಾ, ಅಥವಾ 2 ಸ್ಟೆಪ್ ನಲ್ಲಿ ಏನಾದ್ರು ಕಂಪ್ಲೀಟ್ ಆಗುತ್ತಾ, ಅಥವಾ 3 ಸ್ಟೆಪ್ ನಲ್ಲಿ ಏನಾದ್ರು ಕಂಪ್ಲೀಟ್ ಆಗುತ್ತಾ, ಇನ್ನು ಡೀಟೇಲ್ ಆಗಿ ಟು ಸ್ಟಡಿ ದ ಸ್ಟೆಪ್ ಬೈ ಸ್ಟೆಪ್ ರಿಯಾಕ್ಷನ್, ದಟ್ ಈಸ್ ನೋನ್ ಆಸ್ ದ ಮೆಕ್ಯಾನಿಸಮ್. ಸೊ ಆ ಒಂದು ಮೆಕ್ಯಾನಿಸಮ್ ನಲ್ಲಿ ನಾವು ಇದನ್ನ ಪೂರ್ತಿಯಾಗಿ ಸ್ಟಡಿಯನ್ನ ಮಾಡ್ತೀವಿ. ಸೊ ಇವಾಗ ನಾವು ಮೆಕ್ಯಾನಿಸಮ್ ನ ನೋಡೋಣ, ಯಾವ ತರ ಈ ಒಂದು ರಿಯಾಕ್ಷನ್ ಆಗುತ್ತೆ. ಓಕೆ, ಮೆಕ್ಯಾನಿಸಮ್ ನಾವು ವ್ಯವಸ್ಥಿತವಾಗಿ ಇಲ್ಲಿ ಸ್ಟಡಿಯನ್ನ ನಾವು ಮಾಡ್ತೀವಿ. ರಿಯಾಕ್ಷನ್ ಬೇರೆ ತಗೋತೀನಿ, ಒಂದು ನಿಮಿಷ. ಓಕೆ, this reaction means which reaction? SN1 reaction occurs in the 2 step. This reaction occurs in the 2 step. ಸೊ ಈ ಒಂದು ರಿಯಾಕ್ಷನ್ 2 ಸ್ಟೆಪ್ಗಳ ಮುಖಾಂತರ ಕಂಪ್ಲೀಟ್ ಆಗುತ್ತೆ. ಸೊ ಯಾಕಾಗುತ್ತೆ ಅನ್ನೋದನ್ನ ಅದನ್ನ ನಾವು ಮುಂದೆ ಸ್ಟೆರಿಯೋ ಕೆಮಿಸ್ಟ್ರಿ ನಿಮ್ಗೆ ಗೊತ್ತಾಗುತ್ತೆ, ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ನಾವು ಸ್ಟಡಿ ಮಾಡ್ತೀವಿ. ಸೊ ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಇದಾದ್ಮೇಲೆ ಅದೇ ಬರುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಬರುತ್ತೆ, ಆಮೇಲೆ ಸ್ಟೆರಿಯೋ ಕೆಮಿಸ್ಟ್ರಿ ಆಫ್ ದಟ್ SN1 ರಿಯಾಕ್ಷನ್ ಬರುತ್ತೆ. ಸೊ ಅದರಲ್ಲಿ ನಾವು ಇವಾಗ ಸ್ಟಡಿಯನ್ನ ಮಾಡ್ತೀವಿ. ಓಕೆ, ಸೊ ದಿಸ್ ರಿಯಾಕ್ಷನ್ ಆಕರ್ಸ್ ಇನ್ ದ 2 ಸ್ಟೆಪ್. ಸ್ಟೆಪ್ ನಂಬರ್ 1. ಈ ಸ್ಟೆಪ್ ನಂಬರ್ 1 ಅಲ್ಲಿ ಆಕ್ಚುಲಿ ಏನಾಗುತ್ತೆ, ಸ್ಟೆಪ್ ನಂಬರ್ 1 ಅಲ್ಲಿ ಏನಾಗುತ್ತೆ, ಸ್ಟೆಪ್ 2 ನಲ್ಲಿ ಏನಾಗುತ್ತೆ, ಸೊ ಅದನ್ನ ಕೂಡ ನಾವು ಸ್ಟಡಿಯನ್ನ ಮಾಡ್ತೀವಿ. ಸ್ಟೆಪ್ ನಂಬರ್ 1, ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟಯನ್. ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟಯನ್. ಸೊ ಕಾರ್ಬೋಕ್ಯಾಟಯನ್ಸ್ ಇದರಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಸ್ಟೆಪ್ ನಂಬರ್ 1 ಅಲ್ಲಿ ತಯಾರಾಗುತ್ತೆ. ಆಕ್ಚುಲಿ ಕಾರ್ಬೋಕ್ಯಾಟಯನ್ಸ್ ಅಂದ್ರೆ ಏನು? Species have the positive charges. Species or atoms have the positive charges on their head. Positive charge, ಆ ಮಾಲಿಕ್ಯೂಲ್ ಹತ್ರ ಏನಾದರೂ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗಿ ಅದು ಅಲ್ಲೇ ಜನರೇಟ್ ಆಗ್ತಾ ಇದ್ರೆ ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಕಾರ್ಬೋಕ್ಯಾಟಯನ್ಸ್ ಅಂತ ಹೇಳ್ತೀವಿ. ಇದೇ ತರ ಕಾರ್ಬ್ ಅಯಾನ್ಸ್ ಬರುತ್ತೆ ಅಂದ್ರೆ ಯಾವೊಂದು ಸ್ಪೇಸಿಸ್ ಹತ್ರ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗಿ ಅದು ಅಲ್ಲೇ ಜನರೇಟ್ ಏನಾದ್ರು ಆಗ್ತಾ ಇದ್ರೆ ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ,
ಕಾರ್ಬ್ ಅನಾನ್ಸ್ ಅಂತ ಹೇಳ್ತೀವಿ. ಅದೇ ತರ ಫ್ರೀ ರ್ಯಾಡಿಕಲ್ಸ್ ಅಂತ ಬರುತ್ತೆ. ಕ್ಲಾಸ್ ಕೆಲವೊಂದು ನೀವೆಲ್ಲ ಸ್ಟಡಿ ಮಾಡಿದ್ರೆ ಆಲ್ರೆಡಿ. ಸೊ ಫ್ರೀ ರ್ಯಾಡಿಕಲ್ ಕೂಡ ಇದೇ ತರ ಯಾವುದೇ ಒಂದು ಮಾಲಿಕ್ಯೂಲ್ ಹತ್ರ ಸಿಂಗಲ್ ಇಲೆಕ್ಟ್ರಾನ್ ಏನಾದರೂ ಪ್ರೆಸೆಂಟ್ ಇದ್ರೆ ಸೊ ಅದಕ್ಕೆ ಅಂತ ಹೇಳ್ತೀವಿ ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ತಯಾರಾಗೋದು ಏನಂದ್ರೆ ಕಾರ್ಬೋ ಕ್ಯಾಟನ್ಸ್ ಅಂತಕ್ಕಂಥ ಒಂದು ಸ್ಪೇಸಿಸ್ ಇಲ್ಲಿ ಜನರೇಟ್ ಆಗುತ್ತೆ. ಸೊ ಆ ಸ್ಪೇಸಿಸ್ ಯಾವ ತರ ಜನರೇಟ್ ಆಗುತ್ತೆ, ಸೊ ಅದರ ಒಂದು ರಿಯಾಕ್ಷನ್ ನಾವು ಇವಾಗ ನೋಡೋಣ. ಓಕೆ, ಸೊ ಒಂದು ನಿಮಿಷ ಪೆನ್ ಕೂಡ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ಎಕ್ಸಾಂಪಲ್ ತೊಗೊಂಡ್ರೆ ಯಾವುದು ನಾವು ಟೆರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಸೊ ಅದನ್ನೇ ನಾವು ಮತ್ತೆ ರಿಟರ್ನ್ ಆಗಿ ತಗೋಬೇಕು. ಓಕೆ, ಟೆರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಓಕೆ, ಸೆಂಟ್ರಲ್ ಕಾರ್ಬನ್ ತಗೊಂಡು ಸರೌಂಡಿಂಗ್ 4 ಬಾಂಡ್ ತೆಗೆದು ಫಸ್ಟ್ ಒಂದು ರಿಯರ್ ನ ಜಾಯಿಂಟ್ ಮಾಡಿಬಿಡಿ. ಓಕೆ, ಉಳಿದಿರ್ತಕ್ಕಂಥ 3 ಸೈಡ್ ನಲ್ಲಿ CH3 ಗ್ರೂಪ್ ನ ಜಾಯಿಂಟ್ ಮಾಡ್ಕೋಬೇಕು. ಸೊ ಇದನ್ನ ಟೆರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಹೇಳ್ತೀವಿ. ಸೊ ಈ ಟೆರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಫಸ್ಟ್ ಸ್ಟೆಪ್ ಏನಾಗುತ್ತೆ, ಇದು ಈ ಸ್ಟೆಪ್ ಹೆಂಗಿರುತ್ತಪ್ಪ ಅಂದ್ರೆ ಎಕ್ದಮ್ ಸ್ಲೋ ಇರುತ್ತೆ. ಸ್ಲೋ ಸ್ಟೆಪ್ ಅಂತ ಹೇಳ್ತೀವಿ ಅದಕ್ಕೆ, ಸ್ಲೋ ಸ್ಟೆಪ್ ಇರುತ್ತೆ. ಸೊ ಈ ಸ್ಟೆಪ್ ಏನೊಂದು ಹೆಸರು ಕೊಟ್ಟಿರ್ತಾರೆ RDS. RDS ಅಂದ್ರೆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ಸ್ ಅಂತ ಹೇಳ್ತೀವಿ, ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ಈ ಒಂದು ಸ್ಟೆಪ್ ಏನಾಗುತ್ತೆ, ಬ್ರೇಕಿಂಗ್ ಆಫ್ ದ CBr ಬಾಂಡ್, ಇದೇನು ಬಾಂಡ್ ಇರುತ್ತಲ್ಲ, ಸೊ ಈ ತರ ಬಾಂಡ್ ಇಲ್ಲಿ ಪೂರ್ತಿಯಾಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಬ್ರೇಕ್ ಡೌನ್ ಆಗೋದ್ರ ಮುಖಾಂತರ ಈ ಒಂದು ಮಾಲಿಕ್ಯೂಲ್ ಏನು ಕ್ರಿಯೇಟ್ ಆಗುತ್ತೆ, ಇಲ್ಲಿ ಈ ಒಂದು ಮಾಲಿಕ್ಯೂಲ್ ಏನು ಕ್ರಿಯೇಟ್ ಆಗುತ್ತೆ, ಕಾರ್ಬೋ ಕ್ಯಾಟನ್ ಆ ಒಂದು ಮಾಲಿಕ್ಯೂಲ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಈ ತರ. ಓಕೆ, ಜಸ್ಟ್ ಬ್ರೋಮಿನ್ ಬಾಂಡ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಬ್ರೇಕ್ ಡೌನ್ ಆದಾಗ ಈ ಬ್ರೋಮಿನ್ ಹೊರಗಡೆ ಬಿದ್ದಾಗ ಇಲ್ಲೇನಾಗುತ್ತೆ, ಕಾರ್ಬನ್ ಮೇಲೆ ಇಲೆಕ್ಟ್ರಾನ್ ಕಡಿಮೆ ಬೀಳೋದ್ರಿಂದ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಈ ಪಾಸಿಟಿವ್ ಚಾರ್ಜ್ ಅಂದ್ರೆ ಕಾರ್ಬೋ ಕ್ಯಾಟನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಉಳಿದಿರ್ತಕ್ಕಂಥ CH3 ಎಲ್ಲ ಕಡೆ ಕೊಟ್ಬಿಡಿ, CH3 CH3. ಸೊ ಈ ತರ ಒಂದು ಸ್ಪೇಸಿಸ್ ಮೇಲೆ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗೋದ್ರಿಂದ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಕಾರ್ಬೋ ಕ್ಯಾಟನ್ಸ್ ಅಂತ ಹೇಳ್ತೀವಿ, ಕಾರ್ಬೋ ಕ್ಯಾಟನ್ಸ್. ಉಳಿದಿರ್ತಕ್ಕಂಥ Br ಮೈನಸ್ ನೀವು ಇಲ್ಲಿ ಮುಂದ್ಗಡೆ ತೋರಿಸಬಹುದು. ಓಕೆ, ಸೊ ಇದು ಸ್ಟೆಪ್ ನಂಬರ್ 1, ಫಾರ್ಮೇಶನ್ ಆಫ್ ದ ಕಾರ್ಬೋ ಕ್ಯಾಟನ್ಸ್ ಅಂತ ಹೇಳ್ತೀವಿ. ಇದು ಸ್ಟೆಪ್ ನಂಬರ್ 1. ಇದೇ ತರ ಸ್ಟೆಪ್ ನಂಬರ್ 2 ಬರುತ್ತೆ. ಸ್ಟೆಪ್ ನಂಬರ್ 2 S2 ಅಂದ್ರೆ ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 2 ಏನಾಗುತ್ತೆ, ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್, ಅಟ್ಯಾಕ್ ಆಫ್ NU ಮೈನಸ್ ಅಂದ್ರೆ ಏನು, ಅಟ್ಯಾಕ್ ಆಫ್ ದ ನ್ಯೂಕ್ಲಿಯೋಫೈಲ್. ಎಲ್ಲಿ ಅಟ್ಯಾಕ್ ಆಗುತ್ತೆ, ಎಲ್ಲಿ ಕಾರ್ಬೋಕ್ಯಾಟನ್ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಗ್ರೂಪ್ ಮೇಲೆ ಏನಾಗುತ್ತೆ, ಇದು ಈ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡೋದ್ರ ಮುಖಾಂತರ ಅಲ್ಲಿ ಪ್ರಾಡಕ್ಟ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಸೊ ಯಾವ ತರ ಜನರೇಟ್ ಆಗುತ್ತೆ ಅನ್ನೋದನ್ನ ನಾವು ಇವಾಗ ನೋಡೋಣ. ಓಕೆ, ಸೊ ಅಟ್ಯಾಕ್ ಆಫ್ ದ ನ್ಯೂಕ್ಲಿಯೋಫೈಲ್ ಎಲ್ಲಿ ಅಟ್ಯಾಕ್ ಆಗುತ್ತೆ, ಕಾರ್ಬೋ ಕ್ಯಾಟನ್ ಮೇಲೆ. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡಕ್ಕೆ, ಇವಾಗ ಕಾರ್ಬೋ ಕ್ಯಾಟನ್ ಅಲ್ಲಿ ನಾವು ಡ್ರಾ ಮಾಡ್ಕೋಬೇಕು. ಓಕೆ, ಒಂದು ಕಾರ್ಬನ್ ಜಸ್ಟ್ ಏನಾದ್ರು ಸ್ಟೆಪ್ 1 ಅಲ್ಲಿ ಏನ್ ತಯಾರಾಗಿರುತ್ತೆ, ಸೊ ಅದನ್ನ ನಾವು ಜಸ್ಟ್ ಮತ್ತೆ ರಿಪೀಟ್ ಆಗಿ ರೈಟ್ ಡೌನ್ ನಾವು ಮಾಡ್ಕೋಬೇಕು. ಹೌದಾ, ಒಂದು ನಿಮಿಷ ಇದನ್ನ ಕ್ಲಿಯರ್ ಮಾಡಿ. ಓಕೆ, ಈ ಸೆಂಟ್ರಲ್ ಕಾರ್ ಮೇಲೆ ಒಂದು ಪಾಸಿಟಿವ್ ಚಾರ್ಜ್ ನ ತೋರಿಸ್ಬಿಡಿ. ಉಳಿದಿರ್ತಕ್ಕಂಥ 3 CH3 ನ ನಾವಿಲ್ಲಿ ಡ್ರಾ ಮಾಡ್ಕೋಬೇಕು, CH3. ಸೊ ಇದು ಕಾರ್ಬೋಕ್ಯಾಟನ್. ಸೊ ಈ ಒಂದು ಕಾರ್ಬೋಕ್ಯಾಟನ್ ಮೇಲೆ ಏನ್ ಮಾಡುತ್ತೆ, ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡುತ್ತೆ. ಸೊ ಇಲ್ಲಿ ನ್ಯೂಕ್ಲಿಯೋಫೈಲ್ ಯಾವ್ದು ತಗೋತೀವಿ ನಾವು, ಶಾಕ್ ತಗೊಂಡು ಹೇಳಿ ಸ್ಟಾರ್ಟಿಂಗ್ ನೋಡಿಲ್ಲ ಜನರಲ್ ರಿಯಾಕ್ಷನ್, ಹೌದಾ. ಸೊ ಅದ್ರಲ್ಲಿ ಏನ್ ಯೂಸ್ ಮಾಡಿ ನಾವು NaOH ಯೂಸ್ ಮಾಡಿದ್ದೀವಿ. ಸೊ ಈ NaOH ದಿಂದ ಯಾವಾಗ ಬಾಂಡ್ ಬ್ರೇಕ್ ಡೌನ್ ಆಗುತ್ತೆ, ಸೊ OH ಮೈನಸ್ ನಲ್ಲಿ Na ಪ್ಲಸ್ ನಲ್ಲಿ ಇವೆರಡು ಸೆಪರೇಟ್ ಆಗುತ್ತೆ. ಸೊ ಈ OH ಮೈನಸ್ ಏನಂತ ಹೇಳಿದ ನಾನು ಸ್ಟಾರ್ಟಿಂಗ್ ನಲ್ಲಿ ನ್ಯೂಕ್ಲಿಯೋಫೈಲ್ಸ್ ಅಂತದ್ದು ವರ್ಕ್ ಮಾಡುತ್ತೆ. ಸೊ ಹೀಗಾಗಿ ಅದೇ OH ಮತ್ತೆ ಇಲ್ಲಿ ರಿಪೀಟ್ ಆಗಿ ಈ ಒಂದು ಕಾರ್ಬೋಕ್ಯಾಟನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡೋದ್ರಿಂದ ಸೊ ಪ್ರಾಡಕ್ಟ್ ಯಾವ ತರ ಕ್ರಿಯೇಟ್ ಆಗುತ್ತೆ, ಈ ತರ ಆಗುತ್ತಾ ನೋಡಿ, CH3COH. ಯಾಕಂದ್ರೆ OH ಇಲ್ಲಿ ಬಂದಿದ್ರ ಮೇಲೆ ಅಟ್ಯಾಚ್ಮೆಂಟ್ ಆಯ್ತು, OH ಕ್ರಿಯೇಟ್ ಆಯ್ತು. ಉಳಿದಿರ್ತಕ್ಕಂತಹ 2 CH3 ಗ್ರೂಪ್ಗಳನ್ನ ನಾವಿಲ್ಲಿ ಡ್ರಾ ಮಾಡಲೇಬೇಕು. ಓಕೆ, ಸೊ ಸ್ಟಾರ್ಟಿಂಗ್ ನಲ್ಲಿ ಏನಿತ್ತಿದು, ಟೆರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇಸ್ ಕನ್ವರ್ಟೆಡ್ ಇಂಟು ಟೆರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಕರೆಕ್ಟಾ, ಟೆರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ನಲ್ಲಿ ಕನ್ವರ್ಷನ್ ಆಯ್ತು. ಸೊ ಈ ತರ SN1 ರಿಯಾಕ್ಷನ್ ಒಂದು 2 ಸ್ಟೆಪ್ಗಳ ಮುಖಾಂತರ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಈ ಸ್ಟೆಪ್ ಹೆಂಗಿರುತ್ತೆ ಅಂದ್ರೆ ಫಾಸ್ಟ್ ಆಗುತ್ತೆ. ಸ್ಟೆಪ್ ನಂಬರ್ ಫಸ್ಟ್ ಇದು ಹೆಂಗಿರುತ್ತೆ, ಸ್ಟೆಪ್ ನಂಬರ್ 1 ಎಕ್ದಮ್ ಸ್ಲೋ ಇರುತ್ತೆ, ಹೌದಾ. ಸ್ಲೋ ಸ್ಟೆಪ್ RDS ಅಂದ್ರೆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ಈ ತರ ಈ ಒಂದು ರಿಯಾಕ್ಷನ್ ಅಲ್ಲಿ ಕಾರ್ಬೋಕ್ಯಾಟನ್ ಕ್ರಿಯೇಟ್ ಆಯ್ತು. ಅದೇ ತರ ಸ್ಟೆಪ್ ನಂಬರ್ 2 ಅಲ್ಲಿ ಏನಾಯ್ತು ಹೇಳಿ, ಸ್ಟೆಪ್ ನಂಬರ್ 2 ಅಲ್ಲಿ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಟು ಫಾರ್ಮ್ ದ ಟೆರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಓಕೆ,
ಸೊ ಇದಿಷ್ಟು ಮೆಕ್ಯಾನಿಸಮ್ ಏನು ಅರ್ಥ ಆಯ್ತಾ? ಒಂದು ರಿಯಾಕ್ಷನ್ ಏನಾದ್ರು ಆಗ್ತಾ ಇದ್ರೆ ಆ ರಿಯಾಕ್ಷನ್ ಪ್ರಾಡಕ್ಟ್ ಆಕ್ಚುಲಿ ಯಾವ ತರ ತಯಾರಾಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದಂದ್ರೆ ಮೆಕ್ಯಾನಿಸಮ್ ಅಂತ ನಾವು ಹೇಳ್ತೀವಿ. ಸೊ ಈ ಮೆಕ್ಯಾನಿಸಮ್ ನಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ ಫಸ್ಟ್ ಏನ್ ಮಾಡ್ತೀವಿ ನಾವು, ಏನು ಫಾರ್ಮೇಷನ್ ಆಫ್ ಕಾರ್ಬೋಕಟಾನು, ಸ್ಟೆಪ್ ನಂಬರ್ 2 ಅಲ್ಲಿ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಸೊ ಇದನ್ನ ನಾವಿಲ್ಲಿ ಸ್ಟಡಿಯನ್ನ ಮಾಡ್ತೀವಿ. ಓಕೆ, ಸೊ ಇವಾಗ ಎಕ್ಸಾಂಪಲ್ ಆಯ್ತು, ಆಮೇಲೆ ಮೆಕ್ಯಾನಿಸಮ್ ಆಯ್ತು, ಆಮೇಲೆ ನೆಕ್ಸ್ಟ್ ಹೋಗೋಣ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ SN1 ರಿಯಾಕ್ಷನ್. ಅದನ್ನ ಇವಾಗ ನೋಡೋಣ. ಓಕೆ, ಕ್ಯಾರೆಕ್ಟರಿಸ್ಟಿಕ್. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ SN1 ರಿಯಾಕ್ಷನ್. ಸೊ ಈ ಒಂದು ರಿಯಾಕ್ಷನ್ ಅಲ್ಲಿ ಯಾವ ತರ ಕ್ಯಾರೆಕ್ಟರ್, ಯಾವಾಗ ಜಸ್ಟ್ ನಾವು ಸ್ಟಡಿ ಮಾಡಿದ್ವಿ ಜನರಲ್ ರಿಯಾಕ್ಷನ್ ಆಯ್ತು, ಮೆಕ್ಯಾನಿಸಮ್ ಆಯ್ತು. ಸೊ ಇದ್ರಿಗೆ ಸಂಬಂಧಪಟ್ಟಂಗೆ ಕ್ಯಾರೆಕ್ಟರಿಸ್ಟಿಕ್ ಗಳನ್ನ ಏನೇನು ಬರಬಹುದು ಅನ್ನೋದನ್ನ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ಓಕೆ, ಸೊ ಫಸ್ಟ್ ಕ್ಯಾರೆಕ್ಟರ್ ಏನ್ ಹೇಳುತ್ತೆ, ಇಟ್ ಈಸ್ ದ 2-step ರಿಯಾಕ್ಷನ್. ಹೌದಾ, ಇಟ್ ಈಸ್ ದ 2-step ರಿಯಾಕ್ಷನ್. ಇನ್ನಾಗ ಜಸ್ಟ್ ನಾವು ನೋಡಿವಿ, ಏನಾದ್ರು ನೋಡಿ ಹೇಳ್ರಿ, ಇದು SN1 ರಿಯಾಕ್ಷನ್ ಸ್ಟೆಪ್ ನಂಬರ್ 1 ಸ್ಟೆಪ್ ನಂಬರ್ 2 ನಲ್ಲಿ ಕಂಪ್ಲೀಟ್ ಆಗ್ತದೆ. ಜಸ್ಟ್ ಸ್ಟಡಿ ಮಾಡ್ತಾ ನಾವು ಬಂದಿವಿ. ಸೊ ಇದು ಒಂದು ಅದರ ಕ್ಯಾರೆಕ್ಟರ್ ಆಗುತ್ತೆ. ಸೊ ಇಟ್ ಈಸ್ ದ 2-step ರಿಯಾಕ್ಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಪಾಯಿಂಟ್ ಏನು ಅಪ್ಲೈ ಆಗ್ಬೋದು, ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ದ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ concentration of Rx only. Rate of reaction depends upon the only concentration of Rx. ಸೊ ಈ ಒಂದು ಪಾಯಿಂಟ್ ನ ಏನ್ ಬರ್ತೀನಿ ಇಲ್ಲಿ, ಸೊ ಈ ಒಂದು ಪಾಯಿಂಟ್ ನ ಸ್ವಲ್ಪ ಗಮನ ಕೇಳ್ಕೊಳ್ಳಿ. ಯಾಕಂದ್ರೆ ಡಿಪೆಂಡ್ಸ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ RX ಓನ್ಲಿ, ನಾಟ್ ದ ನ್ಯೂಕ್ಲಿಯೋಫೈಲ್. ಸೊ ಇದೇ ಪಾಯಿಂಟ್ಸ್ ನ ಎಕ್ಸಾಮ್ ನಲ್ಲಿ ಕೇಳುತ್ತಾರೆ. ಇನ್ ದ SN1 ರಿಯಾಕ್ಷನ್ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ದ, ಮುಂದೆ ನೀವು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಕ್ವಶನ್ ಬಂದಾಗ ಗೊತ್ತಾಗುತ್ತೆ. ಸೊ ಇನ್ನೂ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ. ಸೊ ಮುಂದೆ ಬರ್ತಕ್ಕಂಥ ಕ್ಲಾಸ್ನಲ್ಲಿ ಕ್ವಶನ್ ಪೇಪರ್ಗಳ ಸೊಲ್ಯೂಷನ್ ಕೂಡ ಮಾಡಿ ಕೊಡ್ತಾ ಇದ್ದೀವಿ. ಸೊ ಅಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತೈತಿ, ಇನ್ನೂ ಬರುತ್ತೆ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಸೊಲ್ಯೂಷನ್ ಬರುತ್ತೆ, ಈ ಚಾಪ್ಟರ್ ಸಂಬಂಧಪಟ್ಟಾಗೆ MCQ ಬರುತ್ತೆ, ಸಿಂಗಲ್ ಮಾರ್ಕು, 2 ಮಾರ್ಕ್ಸ್, 3 ಮಾರ್ಕ್ಸ್ ಎಲ್ಲಾ ತರ ಕ್ವಶನ್ಗಳನ್ನ ನಾವಿಲ್ಲಿ ಸಾಲ್ವ್ ಮಾಡಿ ಕೊಡ್ತೀವಿ. ಜಸ್ಟ್ ನೀವು ವಾಚ್ ಮಾಡ್ತೀರಿ. ಓಕೆ, ಸೊ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ ದ RX ಓನ್ಲಿ. ಸೊ RX ಓನ್ಲಿ ಇದ್ರೆ ಸೊ ಅವಾಗ ರೇಟ್ ಆಫ್ ರಿಯಾಕ್ಷನ್ ಹೆಂಗಿರುತ್ತೆ, ರೇಟ್ ಈಸ್ ಈಕ್ವಲ್ ಟು ಕೆ ಅಂದ್ರೆ ಕಾನ್ಸ್ಟೆಂಟ್ ಅಂತ ನಾವಿಲ್ಲಿ ಯೂಸ್ ಮಾಡ್ತೀವಿ. ಓನ್ಲಿ ಡಿಪೆಂಡ್ಸ್ ಅಪಾನ್ ದ RX ಅಂದ್ರೆ ಯಾವ ತಗೊಂಡು ನಾವಿಲ್ಲಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ನ ಯೂಸ್ ಮಾಡಿವಿ. ಸೊ ಅದಷ್ಟೇ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ರೇಟ್ ಆಫ್ ರಿಯಾಕ್ಷನ್ ಕೇವಲ RX ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಸೊ ಹೆನ್ಸ್ ಇಟ್ ಈಸ್ ಆನ್, ಸೊ ಇಲ್ಲಿ ಬರುತ್ತೆ ನೋಡಿ, ಹೆನ್ಸ್ ಇಟ್ ಈಸ್ an unimolecular reaction. Unimolecular meaning ಅಂದ್ರೆ ಇದೆ ಯಾವುದು, the rate of reaction depends upon the only concentration of the RX only. ಸೊ ಸಿಂಗಲ್ ರಿಯಾಕ್ಟೆಂಟ್ ಮೇಲೆ ಈ ಒಂದು ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ ಆಗೋದ್ರಿಂದ ಸೊ ನಾವು ಇದನ್ನ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈ SN1 ದಲ್ಲಿ ಎಸ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಏನಂದ್ರೆ ನ್ಯೂಕ್ಲಿಯೋಫಿಲ್. ಈ 1 ಮೀನಿಂಗ್ ಏನು ಕೊಡುತ್ತೆ, ಇದೆ ಏನು ಯೂನಿಮಾಲಿಕ್ಯುಲರ್ ಅಂತ ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆ ಹೇಳಿದೆ. ಯೂನಿಮಾಲಿಕ್ಯುಲರ್ ಯಾಕೆ ಬಂತು ಇವಾಗ ಇಲ್ಲಿ ಬರ್ದೀನಿ. ಸೊ ಗಮನ ಇಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ ದ reactant RX only. So it is a unimolecular reaction. Next, third point ಏನಿರುತ್ತೆ, rate of reaction independent on independent. ಇಲ್ಲಿ ಹೇಳಿದ್ದು ಡಿಪೆಂಡೆಂಟ್, ಇಲ್ಲಿ ಹೇಳಿದ್ದು ಇಂಡಿಪೆಂಡೆಂಟ್. ಡಿಪೆಂಡ್ ಅಂದ್ರೆ ಅದು ಡಿಪೆಂಡ್ ಆಗಿರುತ್ತೆ, ಇಂಡಿಪೆಂಡೆಂಟ್ ಅಂದ್ರೆ ಡಿಪೆಂಡ್ ಆಗಿರಲ್ಲ. ಸೊ ಇಂಡಿಪೆಂಡೆಂಟ್ ಆನ್ ಕಾನ್ಸಂಟ್ರೇಷನ್ ಆಫ್ NU ಮೈನಸ್ ಅಂದ್ರೆ ಏನು, ನ್ಯೂಕ್ಲಿಯೋಫೈಲ್ಸ್. ಸೊ ನ್ಯೂಕ್ಲಿಯೋಫೈಲ್ಸ್ ಮೇಲೆ ಅದು ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ ಆಗಿ ಇರಲ್ಲ. ಓಕೆ, ಇದಾದ್ಮೇಲೆ ಲಾಸ್ಟ್ ಕೊನೆದು ಒಂದು ಪಾಯಿಂಟ್ಸ್ ಆಗಿರುತ್ತೆ ನನ್ನ ಅನಿಸಿದ ಪ್ರಕಾರ. ಕಾರ್ಬೋಕಟಾನ್ ಇಂಟರ್ಮಿಡಿಯೇಟ್ ಈಸ್ ಫಾರ್ಮುಲಾ. ಹೌದಾ, ಕಾರ್ಬೋಕಟಾನ್ ಇಂಟರ್ಮಿಡಿಯೇಟ್ ಈಸ್ ಫಾರ್ಮ್ಡ್. ಇದೊಂಥರ ಆಗಿರುತ್ತೆ. ಸೊ ಇದು ಕೂಡ ಅದರ ಒಂದು ಪ್ರಾಪರ್ಟಿ ಅಂತಾನೆ ಅಥವಾ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು.
ಸೊ ಹೀಗಾಗಿ ಇದಿಷ್ಟು ಎಲ್ಲ ಏನಂತ ಹೇಳ್ತೇವೆ ನಾವು ಕ್ಯಾರೆಕ್ಟರಿಸ್ಟಿಕ್ ಆಫ್ ದ SN1 ರಿಯಾಕ್ಷನ್. ಸೊ ಪ್ರತಿ ಒಂದು ಏನು ಪಾಯಿಂಟ್ಸ್ ನಾನು ರೈಟ್ ಮಾಡಿದ್ದೀನಿ, ಸೊ ಪ್ರತಿ ಒಂದು ಪಾಯಿಂಟ್ನ ಸ್ವಲ್ಪ ಗಮನ ಇಟ್ಟು ಸ್ಟಡಿ ಮಾಡ್ಕೊಳ್ಳಿ. ಸೊ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ SN1 ರಿಯಾಕ್ಷನ್ ಕೇಳಿದ್ರೆ ಇವಷ್ಟು ಪಾಯಿಂಟ್ನ ತಾವೆಲ್ಲರೂ ರೈಟ್ ಮಾಡಬಹುದು. ಹೌದಾ? ಅದು ಫಸ್ಟ್ 2 ಸ್ಟೆಪ್ ರಿಯಾಕ್ಷನ್ ಆಗಿರ್ಬೋದು, ಸೆಕೆಂಡು ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ RX ಓನ್ಲಿ ಆಗಿರ್ಬೋದು, ಅದಾದಮೇಲೆ ರೇಟ್ ಆಫ್ ರಿಯಾಕ್ಷನ್ ಇಂಡಿಪೆಂಡೆಂಟ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಷನ್ ಆಗಿರ್ಬೋದು, ಆಮೇಲೆ ಲಾಸ್ಟ್ 4th ಒಂದು ಪಾಯಿಂಟ್ಸ್ ಕಾರ್ಬೋಕ್ಯಾಟೈನ್ ಇಸ್ ದ ಇಂಟರ್ಮೀಡಿಯೇಟ್ ಆಸ್ ಒನ್ ಟೈಪ್ ಆಫ್ ದ ಇಂಟರ್ಮೀಡಿಯೇಟ್. ಸೊ ಎಷ್ಟು ಕ್ಯಾರೆಕ್ಟರ್ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಎಷ್ಟು ಕ್ಯಾರೆಕ್ಟರ್ನ ಬರೀಬೋದು. ಇದ್ರ ಬಿಟ್ಟರೆ ಇನ್ನೂ ಜಾಸ್ತಿ ಅನ್ನೋದು ನಿಮಗೆ ಗೊತ್ತಿದ್ರೆ ಬರೀಬೋದು, ಏನು ಅಡ್ಡಿ ಇಲ್ಲ. ಬಟ್ ಯಾವಾಗ ನಿಮ್ಮ ಬೋರ್ಡ್ ಆನ್ಸರ್ ಪೇಪರ್ನ ಚೆಕ್ ಮಾಡ್ತಾರೆ ಆ ಟೀಚರ್ಸ್ಗಳು, ಸೊ ಅವಾಗ ಈ ಒಂದು ಪಾಯಿಂಟ್ಸ್ ಏನಾದರೂ ಅಲ್ಲಿದ್ದರೆ ಸೊ ಅವ್ರಿಗೆ ಅಕ್ಯುರೇಟ್ ಅನಿಸುತ್ತೆ. ಸೊ ವಿದ್ಯಾರ್ಥಿಗಳು ಅಕ್ಯುರೇಟ್ ಸ್ಟಡಿ ಮಾಡಿದರೆ, ಸೊ ಅಕ್ಯುರೇಟಾಗಿ ರೈಟ್ ಮಾಡಿದ್ರೆ ಅಂತಕ್ಕಂಥ ಅವ್ರ ಭಾವನೆ ಎಲ್ಲ ಬರುತ್ತೆ. ಸೊ ಈಗ ನಿಮಗೆ ಮಾರ್ಕ್ಸ್ ಎಷ್ಟು ಇರುತ್ತೋ ಅಷ್ಟು ಮಾರ್ಕಲ್ಲಿ ನಿಮಗೆ ಸಿಗುತ್ತೆ, ನೋ ಪ್ರಾಬ್ಲಮ್. ಓಕೆ, ಇವಾಗ ಏನಾಯ್ತಿದ್ದು ಕ್ಯಾರೆಕ್ಟರಿಸ್ಟಿಕ್ ಆಫ್ ದ SN1 ರಿಯಾಕ್ಷನ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಹೋಗೋಣ, ಸ್ಟೆರಿಯೋ ಕೆಮಿಸ್ಟ್ರಿ ಆಫ್ ದ SN1 ರಿಯಾಕ್ಷನ್ ಬರ್ತದೆ. ಸ್ಟೆರಿಯೋ ಕೆಮಿಸ್ಟ್ರಿ ಅಂದರೆ ನಾವು 3D ನಲ್ಲಿ ಡಯಾಗ್ರಾಮ್ ತೋರಿಸಿ, ಸೊ ಆ್ಯಕ್ಚುಲಿ ಪ್ರಾಡಕ್ಟ್ ಯಾವ ಥರ ತಯಾರಾಗುತ್ತೆ, ಪ್ರಾಡಕ್ಟ್ ಯಾವ ಥರ ತಯಾರಾಗುತ್ತೆ ಅಂದರೆ ಒಂದು ಇನ್ವರ್ಷನ್ ಪ್ರಾಡಕ್ಟ್, ಇನ್ನೊಂದು ರಿಟೆನ್ಷನ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ನಲ್ಲಿ ಎರಡು ಬರುತ್ತೆ, ಒಂದು ಇನ್ವರ್ಷನ್, ಇನ್ನೊಂದು ರಿಟೆನ್ಷನ್. ಸೊ ಹೀಗಾಗಿ ಸೊ ಆ್ಯಕ್ಚುಲಿ ಯಾವ ಪ್ರಾಡಕ್ಟ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನಿಮಗೆ ಸರಿಯಾಗಿ ಸ್ಟೆರಿಯೋ ಕೆಮಿಸ್ಟ್ರಿಯಲ್ಲಿ ಕೊಟ್ಟಿರ್ತಾರೆ. ಸೊ ಸ್ಟಡಿ ಆಫ್ ದ ಸ್ಟೆರಿಯೋ ಕೆಮಿಸ್ಟ್ರಿ, ಸ್ಟೆರಿಯೋ ಕೆಮಿಸ್ಟ್ರಿ, ಸ್ಟೆರಿಯೋ ಕೆಮಿಸ್ಟ್ರಿ ಆಫ್ SN1 ರಿಯಾಕ್ಷನ್, SN1 ರಿಯಾಕ್ಷನ್, ಸ್ಟಡಿ ಆಫ್ ದ ಸ್ಟೆರಿಯೋ ಕೆಮಿಸ್ಟ್ರಿ ರಿಯಾಕ್ಷನ್. ಓಕೆ, ಇವಾಗ ಸ್ಟೆರಿಯೋ ಕೆಮಿಸ್ಟ್ರಿನಲ್ಲಿ ಅಂದರೆ ಮಾಲಿಕ್ಯುಲ್ಸ್ ಯಾವ್ದು ಸೇಮ್ ಏನಂತ ಹೇಳ್ತೀವಿ ನಾವು, ಕನೆಕ್ಟಿವಿಟಿ, ರಿಯಾಕ್ಟೆಂಟ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು, ಸೇಮ್ ಕನೆಕ್ಟಿವಿಟಿ ಇರುತ್ತೆ, ಎಲ್ಲ ಒಂದೇ. ಅಂದರೆ ಇಲ್ಲಿ ತೆಗಿತೀನಿ ನಾನು, ನಿಮ್ಗೆ ಗೊತ್ತಾಗುತ್ತೆ, ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ನೋಡ್ಕೊಂಡ್ಬಿಡಿ, ಸುಮ್ಮನೆ ನಾನು ಹೇಳೋದಲ್ಲ ಬಾಯಿಲಿ. ಓಕೆ, ಡಯಾಗ್ರಾಮ್ ತೆಗೆದೇ ಬಿಡ್ತೀನಿ, ಸ್ವಲ್ಪ ವ್ಯವಸ್ಥೆ ನೋಡ್ಕೊಂಡ್ಬಿಡಿ, ಸುಮ್ಮನೆ ಕನ್ಫ್ಯೂಸ್ ಬೇಡ, ನನಗೂ ಕನ್ಫ್ಯೂಸು, ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಓಕೆ, ಸ್ಟೆರಿಯೋ ಕೆಮಿಸ್ಟ್ರಿ ಆಫ್ ದ SN1 ರಿಯಾಕ್ಷನ್. ಸೊ ಇದು ಫುಲ್ ಗ್ರೀನ್ ಕಲರ್ ಮಾಡಬೇಕು. ಓಕೆ, ಫುಲ್ ಅಂದರೆ ಡಾರ್ಕ್ ಗ್ರೀನ್ ಮಾಡಬೇಕು. ಇನ್ನೊಂದು ಬರುತ್ತೆ, ಡ್ಯಾಶ್ ಡ್ಯಾಶ್ ಲೈನ್ ಬರುತ್ತೆ, ಈ ಥರ ತೋರಿಸು ಒಂದು ರೀಸನ್ ಏನಪ್ಪ ಅಂದರೆ ಡಯಾಗ್ರಾಮ್ ಯಾವಾಗ 3D ನಲ್ಲಿ ತೆಗಿತಾರೆ, ನಾವು 3D ಡ್ರಾ ಮಾಡೋಕ್ಕೆ ಬರಲ್ವಲ್ಲ. ಸೊ ಹೀಗಾಗಿ ನಾವು ಒಂದು ಮೆಥಡ್ನ ಕಂಡುಹಿಡಿದ್ರೆ ಕೆಮಿಸ್ಟ್ರಿಯಲ್ಲಿ ಯಾವ ಥರ 3D ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೇಕಂತ. ಹೌದಾ, ಈ ಥರ. ಓಕೆ, ಸೊ ಇಲ್ಲಿ X ಗ್ರೂಪು, ಇಲ್ಲಿ R ಅಂತ ತಿಳ್ಕೊಳ್ಳಿ, ಇದನ್ನು R1 R' ಅಂತ ತಿಳ್ಕೊಳ್ಳಿ, ಇದನ್ನು R ಡಬಲ್ ಡ್ಯಾಶ್ ಅಂತ ತಿಳ್ಕೊಳ್ಳಿ. ಇದು ಕಾರ್ಬನ್ 3 ಹೈಡ್ರೋಜನ್ಸ್ ಅಥವಾ 3 ಯಾವುದೋ ಅಲ್ಕಲಿ ಗ್ರೂಪ್ ಅಂತ ತಿಳ್ಕೊಳ್ಳಿ. ಆಮೇಲೆ ಒಂದು ಇಲ್ಲಿ X ಗ್ರೂಪ್ ಆಲ್ರೆಡಿ ಇರುತ್ತೆ, ಇದೆ ಅಲ್ವಾ. ಎಕ್ಸಾಂಪಲ್ Br ಗ್ರೂಪ್ ಇದೆಯಲ್ಲ, ಸೊ Br ಅಂದ್ರೆ ಏನು, ಹಲೋಜನ್, ಹಲೋಜನ್ ಅಂದರೆ X ಅಂತ ತಗೋತೀವಿ. ಸೊ ಇದೆ ಆಲ್ರೆಡಿ. ಓಕೆ, ಸೊ ಇದನ್ನು ನಾವು ಈ ರೀತಿಯಾಗಿ ತೋರಿಸ್ತೀವಿ. ಇದನ್ನ ಯಾವ ಡಯಾಗ್ರಾಮ್ ಅಂತಾರೆ, 3D ಡಯಾಗ್ರಾಮ್ ಅಂತ ಕರೀತಾರೆ. ಆ್ಯಕ್ಚುಲಿ 3D ಆಗಲ್ಲ, ನನಗೂ ಗೊತ್ತಾಗುತ್ತೆ, ಬಟ್ ಇಲ್ಲಿ ಸ್ಕ್ರೀನ್ ಮೇಲೆ 3D ತೋರ್ಸೋಕ್ಕಾಗಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ವಿಡಿಯೋನಾದ್ರು ಸಿಕ್ಕರೆ ಒಂದು 3D ಸ್ಟ್ರಕ್ಚರ್ನ ನಾನು ವಿಡಿಯೋನಲ್ಲಿ ಆ್ಯಡ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಸೆಂಟ್ರಲ್ ಕಾರ್ಬನ್ದೇ ಒಂದು X ಗ್ರೂಪು ಮತ್ತು R ಗ್ರೂಪ್ ಎರಡು ಪ್ಲೇನ್ನಲ್ಲಿ ಇರುತ್ತೆ. ಸೊ ಈ ಥರ. ಆಮೇಲೆ ಡಾರ್ಕ್ ಲೈನ್ ಏನಿದೆಯಲ್ಲ ನೋಡಿ, ಈ ಡಾರ್ಕ್ ಲೈನ್ ಏನಿದೆಯಲ್ಲ, ಸೊ ಈ ಒಂದು ಡಾರ್ಕ್ ಲೈನು ಇದು ಆ್ಯಕ್ಚುಲಿ ಫ್ರಂಟ್ ಅಂದರೆ ಮುಂದಿನ ಸಾಲಿನಲ್ಲಿ, ಈ ಥರ ಮುಂದಿನ ಸಾಲ ನನ್ನ ಪೆನ್ ಕಾಣಿಸ್ತಾ. ಸೊ ಈ ಥರ ಮುಂದಿನ ಸಾಲಿನಲ್ಲಿ ಇರುತ್ತೆ. ಆಮೇಲೆ ಇದೇನು ಡ್ಯಾಶ್ ಡ್ಯಾಶ್ ಲೈನ್ ಇದೆಯಲ್ಲ, ಬ್ಯಾಕ್ ಸೈಡ್ನಲ್ಲಿ ಡ್ಯಾಶ್ ಡ್ಯಾಶ್ ಲೈನ್ ಇದೆಯಲ್ಲ, ಸೊ ಇದು ನಮ್ಮ ಬ್ಯಾಕ್ ಸೈಡ್ನಲ್ಲಿ ಇರುತ್ತೆ. ಸೊ ಅದಕ್ಕೆ ಡ್ಯಾಶ್ ಡ್ಯಾಶ್ ಲೈನ್ ಫ್ರಂಟ್ ಕಾಣಿಸುತ್ತೆ, ಎರಡು ಪ್ಲೇನ್, ಒಂದು ಲೆಫ್ಟ್ ಒಂದು ರೈಟ್ ಈ ಥರ ಇರುತ್ತೆ. ಆಮೇಲೆ ಡಾರ್ಕ್ ಲೈನ್ ಇದ್ದು ಮುಂದೆ ಡ್ಯಾಶ್ ಡ್ಯಾಶ್ ಇದ್ದು ನಮ್ಮ ಬ್ಯಾಕ್ ಸೈಡ್ನಲ್ಲಿ ಇರುತ್ತೆ. ಓಕೆ, ಸೊ ಇದು 3D ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಯಾವಾಗ ಇದ್ರ ಮೇಲೆ ಒಂದು ನ್ಯೂಕ್ಲಿಯೋಫೈಲ್ ಏನು ಅಟ್ಯಾಕ್ ಮಾಡುತ್ತೆ, NU ಮೈನಸ್ಸು. ಸೊ ಈ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆದಾಗ ಸ್ಟ್ರಕ್ಚರ್ ಇಲ್ಲಿ ನಮಗೆ ಎರಡು ಥರ ಸಿಗುತ್ತೆ. ಯಾವ ಥರ ಅಂದರೆ ಎರಡು ಥರ. ಒಂದು ಈ ಥರ ಸಿಗುತ್ತೆ ನೋಡಿ, ರಿಟೆನ್ಷನ್ ಒಂದು ಸಿಗುತ್ತೆ, ಇನ್ನೊಂದು ಇನ್ವರ್ಷನ್. ಸೊ ರಿಟೆನ್ಷನ್ ಯಾವುದು ಮತ್ತು ಇನ್ವರ್ಷನ್ ಯಾವುದು ಅಂತ ನೋಡ್ಕೊಂಡ್ಬಿಡಿ ಒಂದ್ಸಲ, ಇಲ್ಲಿ ಗೊತ್ತಾಗುತ್ತೆ. ರಿಟೆನ್ಷನ್ ಆ್ಯಸ್ ಇಟ್ ಈಸ್ ರಿಟರ್ನ್ ಸಿಗೋದೇ ರಿಟೆನ್ಷನ್. ಇನ್ವರ್ಷನ್ ಅಂದರೆ ಉಲ್ಟಾ ಅಂತ ಏನು ಹೇಳ್ತೀವಲ್ಲ ನಮ್ಮ ಭಾಷೆ, ಉಲ್ಟಾ ಪ್ರಾಡಕ್ಟ್ ಏನಿರ್ತದೆ, ಸೊ ಅದಕ್ಕೆ ನಾವು ಇನ್ವರ್ಷನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಹೌದಾ, ಓಕೆ. ಇಲ್ಲಿ X ಒಂದು ಜಾಗ ಏನಾಗುತ್ತೆ, ಈ ನ್ಯೂಕ್ಲಿಯೋಫಿಲ್ ಅಟ್ಯಾಕ್ ಆದಾಗ ಇಲ್ಲಿ NU ಬರುತ್ತೆ. ಸೊ ಉಳಿದಿದ್ದೆಲ್ಲ ಸೇಮ್ ಟು ಸೇಮ್, R ಡ್ಯಾಶ್ R
ಡಬಲ್ ಡ್ಯಾಶ್. ಸೊ ಇದನ್ನ ನಾವೇನು ಯಾವ ಪ್ರಾಡಕ್ಟ್ ಅಂತ ಹೇಳ್ತೀವಿ, ರಿಟೆನ್ಷನ್. ಆಸ್ ಇಟ್ ಈಸ್ ಸೇಮ್ ಸ್ಟ್ರಕ್ಚರ್ ರಿಟರ್ನ್ ಇಲ್ಲೇ ಬಂದಿದೆ, ಸೊ ಇದನ್ನು ರಿಟೆನ್ಷನ್ ಅಂತ ಹೇಳ್ತೀವಿ. ಇನ್ನೊಂದು ಪ್ರಾಡಕ್ಟ್ ಬರುತ್ತೆ ಈ ತರ, ಸೆಂಟ್ರಲ್ ಒಂದು ಕಾರ್ಬನ್ ತೋರಿಸೋಳಿ. ಇದ್ರ ಮೇಲೆ ಈ ಕಡೆ ಒಂದು ಯಾವ ಗ್ರೂಪ್ ಇಲ್ಲಿ ನ್ಯೂಕ್ಲಿಯೋಫೈಲ್ ಕೆಳಗಡೆ ಬಂತು ನೋಡಿ, ನ್ಯೂಕ್ಲಿಯೋಫೈಲ್ ಕೆಳಗಡೆ ಬಂತು. ಈ ಆರ್ ಗ್ರೂಪ್ ಈ ಸೈಡ್ ಬಂತು, ಯಾವುದು ಆರ್ ಗ್ರೂಪ್. ಇನ್ನು ಉಳಿದಿರ್ತಕ್ಕಂಥ ಒಂದು ಡಾರ್ಕ್ ಲೈನ್ ಒಂದು ತೆಗಿಬೇಕು, ಆಮೇಲೆ ಡ್ಯಾಶ್ ಲೈನ್ ಒಂದು ತೆಗಿಬೇಕು. ಸೊ ಇದನ್ನ ಏನಂತ ಹೇಳ್ತೀವಿ ನಾವು, ಯಾವ ಪ್ರಾಡಕ್ಟ್ ಇದು, ಇನ್ವರ್ಷನ್ ಪ್ರಾಡಕ್ಟ್. ಇನ್ವರ್ಷನ್, ರಿಟೆನ್ಷನ್ ಅಲ್ಲ, ಹೌದಾ. ಡಾರ್ಕ್ ಲೈನ್ ಯಾವ್ದಿತ್ತು ಇಲ್ಲಿ, R1. ಈ ಡ್ಯಾಶ್ ಲೈನ್ ಯಾವ್ದಿತ್ತು, ಆರ್ ಡಬಲ್ ಡ್ಯಾಶ್ ಕೊಟ್ಟು. ಓಕೆ, ಸೊ ಈ ತರ. ಸೊ ಅದಕ್ಕೆ ನಾನು 2 ಪೆನ್ ತಗೋತೀನಿ, ಒಂದು ನಿಮಿಷ. ಓಕೆ, ಈ ತರ ಸೇಮ್ ಪ್ರಾಡಕ್ಟ್ ಏನಾದ್ರು ಬಂದಿದ್ರೆ, ಈ ತರ ಏನ್ ಸೇಮ್ ಪ್ರಾಡಕ್ಟ್ ಇದೆಯಲ್ಲ, ಸೊ ಈ ಸೇಮ್ ಪ್ರಾಡಕ್ಟ್ ಏನಾದ್ರು ಇದ್ರೆ ನಾವೇನಂತ ಹೇಳ್ತೀವಿ, ರಿಟೆನ್ಷನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇದನ್ನ ಇನ್ವರ್ಟೆಡ್ ಆರ್ ಇನ್ವರ್ಷನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ರಿಟೆನ್ಷನ್ ಪ್ರಾಡಕ್ಟ್, ಇನ್ನೊಂದು ಇನ್ವರ್ಷನ್ ಪ್ರಾಡಕ್ಟ್. ಸೊ ಈ ತರ ಪ್ರಾಡಕ್ಟ್ ಬಂದ್ರೆ ಇದಕ್ಕೆ ಏನಂತ ಹೇಳ್ತೀವಿ, ರಿಟೆನ್ಷನ್ ಮತ್ತೆ ಇನ್ವರ್ಷನ್. ಸೊ ಇದು ಸ್ಟೆರಿಯೋಕೆಮಿಸ್ಟ್ರಿ ಆಫ್ ದ SN1 ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಮತ್ತೊಂದು ಹೇಳ್ತೀನಿ ಕೇಳಿ, ಸ್ಟೆರಿಯೋಕೆಮಿಸ್ಟ್ರಿ ಅಂದ್ರೆ ನಾವೇನಂತ ಸ್ಟಡಿ ಮಾಡ್ತೀವಿ, ಮಾಲಿಕ್ಯೂಲ್ ಯಾವ್ದು ಸೇಮ್ ಕನೆಕ್ಟಿವಿಟಿ, ಮಾಲಿಕ್ಯೂಲ್ ಸೇಮ್ ಕನೆಕ್ಟಿವಿಟಿ ಇರುತ್ತೆ. ಸೊ ಇದರಿಂದ ತಯಾರಾಗಿರ್ತಕ್ಕ ಪ್ರಾಡಕ್ಟ್ ಕೂಡ ಸೇಮ್, ಬಟ್ ಅರೇಂಜ್ಮೆಂಟ್ ಆಫ್ ದ 3D ಸ್ಟ್ರಕ್ಚರ್ ಏನಿರುತ್ತಲ್ಲ, ಸೊ ಆ 3D ಸ್ಟ್ರಕ್ಚರ್ ಮಾತ್ರ ಇದರಲ್ಲಿ ಮತ್ತು ಇದರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಸ್ಟೆರಿಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಅದೇ ಸ್ಟಡಿ ಮಾಡ್ತಾ ಇದೀವಿ ನಾವು, ಇಲ್ಲ ಸ್ಟಡಿ ಮಾಡೋದೇ ಅದೇ, ಹೌದಾ. ಸೊ ಸ್ಟಾರ್ಟಿಂಗ್ ಒಂದು 3D ಡಯಾಗ್ರಾಮ್ ತೆಗೆದಿವಿ. ಸೊ ನ್ಯೂಕ್ಲಿಯೋಫಿಲ್ ಇದ್ರ ಮೇಲೆ ಅಟ್ಯಾಕ್ ಮಾಡಿದೀವಿ. ಸೊ ಅಟ್ಯಾಕ್ ಮಾಡಿದಾಗ ಒಂದು ರಿಟೆನ್ಷನ್ ಪ್ರಾಡಕ್ಟ್, ಇನ್ನೊಂದು ಇನ್ವರ್ಷನ್. ರಿಟೆನ್ಷನ್ ಅಂದ್ರೆ ಜಸ್ಟ್ ಎಕ್ಸ್ ತೆಗೆದು ಅದರ ಒಂದು ಪ್ಲೇಸ್ NA ಹಾಕಿದೀವಿ, NA ಆಡ್ ಮಾಡಿದೀವಿ, ನ್ಯೂಕ್ಲಿಯೋಫಿಲ್ ಆಡ್ ಮಾಡಿವಿ. ಸೊ ರಿಟೆನ್ಷನ್ ಪ್ರಾಡಕ್ಟ್ ಸಿಗುತ್ತೆ. ಇನ್ವರ್ಷನ್ ಅಂದ್ರೆ ಪ್ರಾಡಕ್ಟ್ ಪೂರ್ತಿಯಾಗಿ ಉಲ್ಟಾ ಹಾಕೋದು. ಸೊ ಸೀದಾ ಇದು ಉಲ್ಟಾ ಆಗೋದು. ಸೊ ಈ ತರ ಪ್ರಾಡಕ್ಟ್ ಕಾಣಿಸುತ್ತಾ, ಉಲ್ಟಾ ಆಯ್ತಾ. ಸೊ ಆ ಪ್ಲೇಸ್ ನಲ್ಲಿ ಇಲ್ಲಿ ಎಕ್ಸ್ ಜಾಗನಲ್ಲಿ ಏನಾಗುತ್ತೆ, ನ್ಯೂಕ್ಲಿಯೋಫಿಲ್ ಅಟ್ಯಾಚ್ಮೆಂಟ್ ಆಗುತ್ತೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಇನ್ವರ್ಷನ್ ಪ್ರಾಡಕ್ಟ್. ಸೊ ಈ ತರ ಕಂಪ್ಲೀಟ್ ಆಗಿ ಈ SN1 ರಿಯಾಕ್ಷನ್ ನಲ್ಲಿ ನಾವು ಕಂಪ್ಲೀಟ್ ಆಗಿ ಏನೇ ಸ್ಟಡಿ ಮಾಡಿದ್ದೀವಿ, ಒಂದು ರಿಯಾಕ್ಷನ್ ಸ್ಟಡಿ ಮಾಡಿದ್ವಿ. ಅದ್ರ ಬಿಟ್ರೆ ಆ ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು, SN1 ಎಕ್ಸಾಂಪಲ್ ಆಯ್ತು, ಮೆಕ್ಯಾನಿಸಮ್ ಆಯ್ತು, ಕ್ಯಾರೆಕ್ಟರಿಸ್ಟಿಕ್ ಆಯ್ತು, ಸ್ಟೆರಿಯೋಕೆಮಿಸ್ಟ್ರಿ ಆಯ್ತು. ಸೊ ಈ ರೀತಿಯಾಗಿ ಇದೇ ತರ SN2 ರಿಯಾಕ್ಷನ್ ಕೂಡ ನಿಮಗೆ ಬರುತ್ತೆ. ಅದನ್ನ ಸೊ ಅದು ಕೂಡ ನಾವು ಇವಾಗ ಸ್ಟಡಿಯನ್ನ ಮಾಡೋಣ. ಓಕೆ.